ಅರ್ಹತೆ ಇಲ್ಲದ ನನಗೆ ಯಾವ ಯೋಗ್ಯತೆ ಇಲ್ಲದ ನನಗೆ ರಕ್ಷಣೆ ಕೊಟ್ಟಿದಿರಿ ಓ ಪ್ರಭುವೇ. ಯಾವ ಅರ್ಹತೆ ಇಲ್ಲದ ನನಗೆ ಮೋಕ್ಷವ ನೀಡಿದಿರಿ ದೇವಾ. ಯಾವ ಯೋಗ್ಯತೆ ಇಲ್ಲದ ನನಗೆ ಕೃತಜ್ಞತೆಗಳು ಪ್ರಭುವೇ, ಕೃತಜ್ಞತೆಗಳು, ಸ್ತೋತ್ರಗಳು ದೇವಾ, ಸ್ತೋತ್ರಗಳು. ಆರಾಧನೆ ತಂದೆಯೇ, ಆರಾಧನೆ, 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 ಆರಾಧನೆ ತಂದೆಯೇ, ಆರಾಧನೆ. ಮಲಿನನಾಗಿ ಪಾಪಾತ್ಮನಾದ ನನ್ನನು ನಿಷ್ಕಳಂಕನಾಗಿ ಮಾರ್ಪಡಿಸಲೆಂದು. ಮಲಿನನಾಗಿ ಪಾಪಾತ್ಮನಾದ ನನ್ನನು ನಿಷ್ಕಳಂಕನಾಗಿ ಮಾರ್ಪಡಿಸಲೆಂದು. ಪಾವನ ದೇಹದಲ್ಲಿ ಗಾಯಗಳನ್ನು ಹೊಂದಿ, ಪಾವನ ದೇಹದಲ್ಲಿ ಗಾಯಗಳನ್ನು ಹೊಂದಿ, ಘೋರ ಶಿಲುಬೆ ಮರಣವನ್ನು ಹೊಂದಿರುವೆಯ ಪ್ರಭುವೇ. ಘೋರ ಶಿಲುಬೆ ಮರಣವನ್ನು ಹೊಂದಿರುವೆಯ ಪ್ರಭುವೇ. ಕೃತಜ್ಞತೆಗಳು ಪ್ರಭುವೇ, ಕೃತಜ್ಞತೆಗಳು, ಸ್ತೋತ್ರಗಳು ದೇವಾ, ಸ್ತೋತ್ರಗಳು. ಆರಾಧನೆ ತಂದೆಯೇ, ಆರಾಧನೆ, 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 ಆರಾಧನೆ ತಂದೆಯೇ, ಆರಾಧನೆ.
ಮಹಿಮೆಯುಳ್ಳ ನಿನ್ನ ರೂಪವನು ಮಣ್ಣಿನವನಾದ ನನಗೆ ಧರಿಸಲೆಂದು. ಮಹಿಮೆಯುಳ್ಳ ನಿನ್ನ ರೂಪವನು ಮಣ್ಣಿನವನಾದ ನನಗೆ ಧರಿಸಲೆಂದು. ವಸ್ತ್ರಹೀನನಾಗಿ ಸಿಲುಬೆಯಲ್ಲಿ ತೂಗಾಡಿ, ವಸ್ತ್ರಹೀನನಾಗಿ ಸಿಲುಬೆಯಲ್ಲಿ ತೂಗಾಡಿ ಪ್ರಾಣವನ್ನು ಅರ್ಪಿಸಿದೆ ಪ್ರಭುವೇ, ಪ್ರಾಣವನ್ನು ಅರ್ಪಿಸಿದೆ ಯೇಸುವೇ. ಕೃತಜ್ಞತೆಗಳು ಪ್ರಭುವೇ, ಕೃತಜ್ಞತೆಗಳು, ಸ್ತೋತ್ರಗಳು ದೇವಾ, ಸ್ತೋತ್ರಗಳು. ಆರಾಧನೆ ತಂದೆಯೇ, ಆರಾಧನೆ, 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 ಆರಾಧನೆ ತಂದೆಯೇ, ಆರಾಧನೆ. ಯಾವ ಯೋಗ್ಯತೆ ಇಲ್ಲದ ನನಗೆ ರಕ್ಷಣೆ ಕೊಟ್ಟಿದಿರಿ ಓ ಪ್ರಭುವೇ. ಯಾವ ಅರ್ಹತೆ ಇಲ್ಲದ ನನಗೆ ಏನು ನಿನ್ನದಲ್ಲ ಆ ದೇವರು ನೀಡಿದ್ದೆ. ಎಷ್ಟೋ ಆಸ್ತಿ ಇರಲು ಬಿಟ್ಟು ಹೋಗಬೇಕಾದ್ದೆ. ಏನು ನಿನ್ನದಲ್ಲ ಆ ದೇವರು ನೀಡಿದ್ದೆ. ಎಷ್ಟೋ ಆಸ್ತಿ ಇರಲು ಬಿಟ್ಟು ಹೋಗಬೇಕಾದ್ದೆ. ಆಕಾಶವೆಷ್ಟೇ ಇರಲು, ಭೂಮಿ ಎಷ್ಟೇ ಇರಲು, ನೀರು ಎಷ್ಟೇ ಇರಲು, ಗಾಳಿ ಎಷ್ಟೇ ಇರಲು, ಈ ಲೋಕವ ಬಿಟ್ಟು ಹೋಗಲೇಬೇಕು. ಏತಕ್ಕೆ? ಆ ದೇವರು ಕೊಟ್ಟ ಕಾಲವು ಮುಗಿಯಿತು ಆತ್ಮಕ್ಕೆ. ಜನ್ಮ ಕಾರಣ ಏನೆಂದು ತಿಳಿದುಕೋ. ಈ ಜನನ ಮರಣಗಳ ಮಧ್ಯ ಕಾಲವು ಏತಕೋ. ಕಾಣಿಸದ ಆತ್ಮರಂಗ ಪ್ರವೇಶವು ಅದು ಮರಳಿ ಹೋಗಲು ಭುವಿಯಿಂದ ಕ್ಷಣ ಮಾತ್ರವೂ. ಒಂದು ಒಳ್ಳೆ ಹಾಡು. ಸಂಪಾದಿಸಿದೆ ನೀನು, ಬಿಟ್ಟು
ಬಿಟ್ಟು ಹೋದೆ ನೀನು, ಮರಣಿಸಿ ನಿನ್ನವರಿಗೆ ನೀನು ಉಚಿತ ಭಸ್ಮವಾದೆ. ಮಣ್ಣಲ್ಲಿ ಹೂಳಲು ಆತುರ, ಬಂಧುಗಳಿಗೆ ದಾರಿ ಅವಸರ, ಶವವ ನೋಡಲೆಂದೇ ಬರುವರು, ಅಳುತ್ತಲೇ ಇರುವರು ಕೆಲವರು. ಮರಣದ ಸುದ್ದಿಯ ಕೇಳಿದ ಕ್ಷಣವೇ ಮನುಷ್ಯರು ಮಾಡುವ ಕಾರ್ಯವಿದು. ಸೃಷ್ಟಿಸಿದ ದೇವರಿಗಾಗಿ ಕೆಲಸವೇನು ನೀ ಮಾಡಿದೆ? ಏನು ನಿನ್ನದಲ್ಲ, ಆ ದೇವರು ನೀಡಿದ್ದೆ. ಎಷ್ಟೋ ಆಸ್ತಿ ಇರಲು ಬಿಟ್ಟು ಹೋಗಬೇಕಾದ್ದೆ. ಜನಿಸಿದ್ದು ಏತಕ್ಕೆ ನೀನು, ಈ ಸೃಷ್ಟಿಕರ್ತ ನಿನಗ್ಯಾರು? ಜನ್ಮಿಸಿದವರು ಎಲ್ಲರೂ ಎಲ್ಲಿಗೆ ಹೊರಟು ಹೋಗುವರು? ಮೃತ್ಯು ಬರುವುದು ಹೇಗೆ ಯಾರಿಗೆ, ಸಾಯುವುದು ಹೇಗೆ ನೀ ಕಡೆಗೆ? ಆತ್ಮ ಪ್ರವೇಶ ಹೇಗೆ ಜಗತ್ತಿಗೆ, ಸತ್ತ ಮೇಲೆ ಹೋಗುವುದೆಲ್ಲಿಗೆ? ಈ ವಿಷಯವು ತಿಳಿವ ಮೊದಲೇ ಮರಣವು ಬರುವುದು ಆ ಘಳಿಗೆ. ನಿನ್ನ ಸೃಷ್ಟಿಸಿದ ದೇವರೇ ಪಿತನೆಂದು ತಿಳಿಯಲಿಲ್ಲ ನೀ ಕೊನೆಗೂ. ಏನು ನಿನ್ನದಲ್ಲ, ಆ ದೇವರು ನೀಡಿದ್ದೆ. ಎಷ್ಟೋ ಆಸ್ತಿ ಇರಲು ಬಿಟ್ಟು ಹೋಗಬೇಕಾದ್ದೆ. ನಮ್ಮ ಮಧ್ಯದಲ್ಲಿರುವಂಥ ಬ್ರದರ್ ಅಂಜಿಯವರು ವಾಕ್ಯದಲ್ಲಿ ನಡೆಸುತ್ತಾರೆ. ಅವರು ವಾಕ್ಯ ಹೇಳಲು ಸಿದ್ಧರಾದ ಪ್ರಿಯರೇ, ಅವರಿಗೆ ಚಪ್ಪಾಳೆಯ ಮುಖಾಂತರ ಅವರನ್ನು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೇನೆ ಮೇಡಮ್. ಹಲೋ, ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಭೂಮಿಯ ಆಕಾಶವನ್ನು ಮಾತಿನಿಂದ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ತಂದೆ ಆದ ನಮ್ಮ ದೇವರೇ, ನಿಮ್ಮ ಒಂದು ಪವಿತ್ರವಾದ ನಾಮಕ್ಕೆ ಘನವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಪ್ಪ ತಂದೆ. ಹೌದು ದೇವ, ನಿನ್ನೆ ದಿನದಲ್ಲಿ ತಂದೆ ಉತ್ತಮವಾದ ರೀತಿಯಲ್ಲಿ ನಮ್ಮೆಲ್ಲರಿಗೂ ಜೊತೆಗಾರನಾಗಿದ್ದು ಈ ಒಂದು ಕಾರ್ಯಕ್ರಮ ನಡೆಸ್ತಾ ಬಂದದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಪ್ಪ ದೇವ. ಇಂದು ಈ ಉದಯಕಾಲ ವೇಳೆ ಸಮಯದಲ್ಲಿ ಸಹ ನಮ್ಮ ಆತ್ಮೀಯ ಜೀವಿತಕ್ಕೆ ಮೇಲಾಗುವಂಥ ನಿಮ್ಮ ಮಾತುಗಳನ್ನು ನೋಡಿಕೊಳ್ಳುವಂಥ ವೇಳೆ ಸಮಯದಲ್ಲಿ ಕೇಳುವಂಥ ನಿನ್ನ ಮಕ್ಕಳು ಒಟ್ಟಿಗೂ ನಮ್ಮೊಟ್ಟಿಗೂ ನೀವು ಜೊತೆಗಾರನಾಗಿದ್ದು ನಡೆಸ್ತೀರ ಅಂತೇಳಿ ಎಂಬತ್ತಾಯಿ ಒಂದು ಪ್ರಾರ್ಥನೆ ನಿನ್ನ ಮುದ್ದು ಮಗನಾದ ನಮ್ಮ ಲೋಕರಕ್ಷಕನಾದ ಯೇಸು ಕ್ರಿಸ್ತವರ ಅತಿ ಶ್ರೇಷ್ಠವುಳ್ಳ ನಾಮದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಕೇಳಿ ಬೇಡಿಕೊಳ್ಳುವುದನ್ನು ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೇನ್. ಸರಿ ಪ್ರಿಯರಾದಂಥ ದೇವರ ಮಕ್ಕಳೇರ, ಕೂಡಿ ಬಂದಿರುವವರೆಲ್ಲರಿಗೂ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಶಿವಾಭಿವಂದನೆಗಳನ್ನು ತಲುಪಿಸ್ತಾ ಇದ್ದೀವಿ ಪ್ರಿಯರೇ. ಪ್ರೀತಿಯುಳ್ಳ ದೇವರ ಮಕ್ಕಳೇರ, ನಿನ್ನಿಟ್ಟ ದಿನದಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೀವಿ ಪ್ರಿಯರೇ. 3 ಪ್ರಸಂಗದಲ್ಲಿ ಇವತ್ತಿನ ದಿನದಲ್ಲಿ ಸಹ ನಾವು ಉತ್ತಮವಾದಂಥ ಅಂಶವನ್ನು ಸರ್ ಅವರು ಮಾತಾಡ್ತಾ ಇದ್ದಾರೆ, ರಾಮ್ ಸರ್ ಅವರು. ನಾವೆಲ್ಲರೂ ಆ ಒಂದು ಅಂಶವನ್ನು ಚೆನ್ನಾಗಿ ಕೇಳಬೇಕು. ಯಜಮಾನನ ಒಂದು ಪ್ರತ್ಯೇಕತೆ ಏನು ಎಂಬುದಾಗಿ ತಿಳಿಯಪಡಿಸ್ತಾರೆ ಪ್ರೇರೆ. ಅದಕ್ಕಿಂತ ಮುಂಚಿತವಾಗಿ ಲೇಖನಗಳ ಪರಿಶೋಧನದಲ್ಲಿ
ನಾವು ದೇವರ ಕುರಿತು ನಾವು ಆಲೋಚನೆ ಮಾಡಿದರೆ ನಿಜವಾಗಲೂ ಇವತ್ತಿನ ದಿನದಲ್ಲಿ ದೇವರ ಮಕ್ಕಳಾಗಿರುವಂಥವರು ದೇವರಿಗಾಗಿ ಬದುಕದೇ ಇರುವುದು ಭಾಳ ವಿಚಿತ್ರವಾದಂಥ ವಿಷಯ ಪ್ರೇರೆ. ಸಾಕ್ಷಾತ್ ಸರ್ವೇಶ್ವರನಾಗಿರುವಂಥ ಸೃಷ್ಟಿಕರ್ತನಾದ ದೇವಾದಿ ದೇವರು ಏನ್ರಿ ತನ್ನ ಕುಮಾರನಾಗಿರುವಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ನಮ್ಮೆಲ್ಲರಿಗೂ ನೀತಿವಾದಂಥ ಮಾರ್ಗವನ್ನು ತೋರಿಸಿ ಸತ್ಯವಾದಂಥ ಉಪದೇಶವನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಯಾರಂದರೆ ಪ್ರೇರೆ ಅದು ಯೇಸು ಪ್ರಭುವರೇ ಏನ್ರಿ. ದೇವರ ಕುರಿತು, ಪ್ರಕೃತಿ ಕುರಿತು, ವಿಶ್ವವನ್ನು ಕುರಿತು, ವಿಶ್ವದಲ್ಲಿರುವಂಥ ಪ್ರತಿಯೊಂದು ಜೀವಿಗಳನ್ನು ಕುರಿತು, ಸರ್ವ ಸೃಷ್ಟಿಯಲ್ಲಿ ಪ್ರತ್ಯೇಕವಾಗಿರುವಂಥ ಈ ಸೃಷ್ಟಿಕರ್ತನಾದಂಥ ದೇವಾದಿ ದೇವರ ಕುರಿತು ಆದಿಕಾಂಡದಿಂದ ಹಿಡಿದು ಮಲಾಕಿ ಬರೆದ ಗ್ರಂಥದವರೆಗೂ ಎಷ್ಟು ಮಂದಿ ಪ್ರವಕ್ತಗಳು ಭಕ್ತರು ಬಂದರೂ ಸಹ ಅಷ್ಟು ವಿವರವಾಗಿ ಯಾರೂ ಹೇಳಲಿಲ್ಲ ಪ್ರೇರೆ. ಅದು ಯೇಸು ಕ್ರಿಸ್ತವರು ಮಾತ್ರ ಹೇಳಿದ್ದಾರೆ ಪ್ರೇರೆ. ಯೇಸು ಕ್ರಿಸ್ತವರು ಹೇಳಿದಂಥ ಉಪದೇಶದಲ್ಲಿ ದೇವರು ಯಾರು, ಆತನು ಹೇಗಿದ್ದಾನೆ, ಆತನ ರೂಪ ಏನು, ಇಷ್ಟಕ್ಕೂ ನಮಗೂ ಈ ಆಕಾರ ಕೊಟ್ಟಂಥ ದೇವರು ಯಾವ ಆಕಾರದಲ್ಲಿದ್ದಾನೆ, ಆತನ ಆತ್ಮಸ್ವರೂಪನು, ಆತನನ್ನು ನಾವು ಹೇಗೆ ಆರಾಧಿಸಬೇಕು, ಆತನನ್ನು ನಾವು ಹೇಗೆ ಮೆಚ್ಚಿಸಬೇಕು, ಆತನನ್ನು ಹೇಗೆ ಸ್ತುತಿಸಬೇಕು. ನಾವು ಈ ಭೂಮಿ ಮೇಲೆ ಆತನನ್ನು ಮಹಿಮೆ ಪಡಿಸ್ತಿದ್ರೆ ನಮ್ಮನ್ನು ನೋಡಿ ದೇವರು ಸಂತೋಷ ಪಡಬೇಕು. ಯಾವ ವಿಧದಲ್ಲಿ ಹೇಗೆ ದೇವ್ರನ್ನ ಮೆಚ್ಚಿಸಬೇಕೆಂಬುದಾಗಿ ಪ್ರಪಂಚದಲ್ಲಿ ಯಾರು ಹೇಳಿಲ್ಲ ಪ್ರೇರೆ. ಅದು ಯೇಸು ಪ್ರಭುವರು ಒಬ್ಬರು ಮಾತ್ರ ಹೇಳಿದ್ದಾರೆ ಪ್ರೇರೆ. ಯೇಸು ಕ್ರಿಸ್ತವರು ಹೇಳಿರುವ ಮಾತು, ಯೇಸು ಕ್ರಿಸ್ತವರು ಜೀವಿಸುವಂಥ ದಿನಗಳಲ್ಲಿ, ಯೇಸು ಕ್ರಿಸ್ತವರು ಬದುಕುವಂಥ ದಿನಗಳಲ್ಲಿ ಯೇಸುವಿನಿಂದ ಇರುವಂಥ ಶಿಷ್ಯರಿಗೆ ಸಹ ಅರ್ಥ ಆಗಲಿಲ್ಲ ಪ್ರೇರೆ. ಆತನ ಕುಟುಂಬದಲ್ಲಿರುವಂಥ ಆತನ ತಮ್ಮನಾಗಿರುವಂಥ ಯಾಕೋಬನಿಗೆ ಸಹ ಅರ್ಥ ಆಗಲಿಲ್ಲ ಪ್ರೇರೆ. ಯೇಸು ಎಂಥಾತನು, ಯೇಸುವಿನ ಬೋಧನೆ ಎಂಥದ್ದು, ಯೇಸು ಕ್ರಿಸ್ತು ಯಾರು ಕುರಿತು ಪ್ರಚುರಪಡಿಸ್ತಾ ಇದ್ದಾನೆಂಬುದಾಗಿ ಅಲಕ್ಷ್ಯ ಮಾಡಿದರು ಪ್ರೇರೆ. ಅದಕ್ಕಾಗಿ ನಿಜ ಪ್ರೇರೆ, ಶಿಷ್ಯರಿಗೂ ಸಹ ಯಾವಾಗ ಅರ್ಥ ಆಯಿತು ಯೇಸು ಕ್ರಿಸ್ತವರ ಒಂದು ಮಹತ್ವ ಅಂತಂದರೆ ಪ್ರೇರೆ, ಯಾವಾಗಾದರೆ ಯೇಸು ಕ್ರಿಸ್ತು ಕಲವರ ಶಿಲುವೆ ಮೇಲೆ ಪ್ರಾಣ ಬಿಟ್ಟು ಸಮಾಧಿ ಮಾಡಿದ ನಂತರನೇ 3 ದಿನ ಆದ ನಂತರನೇ ಎದ್ದು ಬಂದು ಅಪೋಸ್ತಲರ 12 ಮಂದಿ ಶಿಷ್ಯರು ಒಂದಿಗೆ ಇದ್ದಾನಲ್ಲ, ಆಗ ಅರ್ಥ ಆಗಿದ್ರೆ ಕ್ರಿಸ್ತನು ಎಂಥಾತನು, ಎಂಥ ಕೆಪಾಸಿಟಿ ಉಳ್ಳಂಥ ವ್ಯಕ್ತಿ, ಸಾಕ್ಷಾತ್ ದೇವರ ಮಗನೇ ಈತನು. ಇದುವರೆಗೂ ಪ್ರಪಂಚದಲ್ಲಿ ಎಲ್ಲರೂ ಮರಣಿಸಿದ್ದಾರೆ, ಮರಣಿಸಿದವರಲ್ಲಿ ಯಾರು ಎದ್ದು ಬರಲಿಲ್ಲ. ಈತನು ಎದ್ದು ಬಂದಿದ್ದಾನೆಂದರೆ ಈತನು ಸಾಮಾನ್ಯವಾದಂಥ ವ್ಯಕ್ತಿ ಅಲ್ಲ ಎಂದು ಕ್ರಿಸ್ತನ ಶಿಷ್ಯರು ವಿಶ್ವಾಸದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬಲಗೊಂಡರು ಪ್ರೇರೆ. ಅವರನ್ನು ಬಲಪಡಿಸಿದ ಪ್ರೇರೆ. ಬಲಪಡಿಸ್ತಾ ಯೇಸು ಕ್ರಿಸ್ತನ ಕುಟುಂಬದಲ್ಲಿ ಯೇಸು ಕ್ರಿಸ್ತನ ತಮ್ಮಂದವರಾಗಿರುವಂಥ ತಮ್ಮ ಯಾಕೋಬನ ಸಹ ಯೇಸು ಕ್ರಿಸ್ತನನ್ನು ಸರಿಯಾದ ರೀತಿಯಲ್ಲಿ ನಿರ್ಲಕ್ಷ್ಯ ಆತನ ಬೋಧ ವಿಷಯದಲ್ಲಿ, ಆತನು ಮಾಡುವಂಥ ಕೆಲಸದ ವಿಷಯದಲ್ಲಿ ನಿಜವಾಗ್ಲೂ ಪ್ರೇರೆ ಭಾಳ ನಿರ್ಲಕ್ಷ್ಯ ಮಾಡಿದಂಥ ವ್ಯಕ್ತಿ ಯಾಕೋಬನು. ಏನ್ರಿ, ಯೇಸು ಕ್ರಿಸ್ತವರು ಶಿಷ್ಯರನ್ನ ಬಲಪಡಿಸಿ ಅಪೋಸ್ತಲರ ಸಂಗಡ 40 ದಿನ ಏನ್ರಿ ಅವರ ಜೊತೆಯಲ್ಲಿ ಇದ್ದುಕೊಂಡು, ಅವರ ಜೊತೆಯಲ್ಲೇ ದೇವರನ್ನು ಹೇಗೆ ಮಹಿಮೆ ಪಡಿಸಬೇಕು, ಹೇಗೆ ಸ್ತುತಿಸಬೇಕು, ಯಾವ ಥರ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಡಿಬೇಕಂತೇಳಿ ಕ್ರಿಸ್ತನ ಶಿಷ್ಯರನ್ನು ಯೇಸು ಕ್ರಿಸ್ತವರು ಬಲಪಡಿಸುತ್ತಾ ಅವರನ್ನ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲಿಸುತ್ತಾ 40 ದಿವಸ ಆದ ನಂತರನೇ ಆತನ ಏನು ಮಾಡಿದ ಪ್ರೇರೆ, ಪರಲೋಕಕ್ಕೆ ಪ್ರಯಾಣ ಮಾಡಿದ. ಪರಲೋಕಕ್ಕೆ ಹೋಗುತ್ತಾ ಮೊಟ್ಟ ಮೊದಲನೇದಾಗಿ ಪರಲೋಕಕ್ಕೆ ಪ್ರಯಾಣ ಮಾಡಿದಲ್ಲಿ ಯಾರಿಗೆ ಕಂಡರಂದ್ರೆ ಪ್ರೇರೆ, ತಮ್ಮನಾಗಿರುವಂಥ ಯಾಕೋಬನಿಗೆ ಫಸ್ಟ್ ಆಫ್ ಕಂಡನ ಪ್ರೇರೆ. ಮೊದಲು ಯಾಕೋಬನಿಗೆ ಪರಲೋಕದ ಪ್ರಯಾಣ. ಆಗ ಆಶ್ಚರ್ಯ ಪಡ್ಲಿಕ್ಕಚ್ಚನ ಯಾಕೋಬನು, ಏನಿದು ಯೇಸು ಕ್ರಿಸ್ತವರು ನನ್ನ ಮನೆಯಲ್ಲಿ ಇದ್ದಾಗ ಆತನು ಹೇಳುವಂಥ ಮಾತುಗಳನ್ನು ಎಷ್ಟು ನಿರ್ಲಕ್ಷ್ಯ ಮಾಡಿದೆ, ಎಷ್ಟು ಅಲಕ್ಷ್ಯ ಮಾಡಿದೆ. ಅಸಲ ಆ ಮಾತುಗಳನ್ನು ಪರಿಶೋಧನೆ ಮಾಡಲಿಲ್ಲ, ಆತನ ಕುರಿತು ನಾನು ಆಲೋಚನೆ ಮಾಡಲಿಲ್ಲ. ಆತನು ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂಥ ಮಾತುಗಳನ್ನೆಲ್ಲ ವಿವರಣವಾಗಿ ತಿಳಿಸಿದ್ರು ಸಹ ಆ ಧರ್ಮಶಾಸ್ತ್ರ ಪ್ರಕಾರವಾಗಿ ಮರಣಿಸಿದನಲ್ಲ, ಆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಮೃತ್ಯುಂಜಯನಾಗಿ 3 ದಿನದ ನಂತರ ಎದ್ದು ಬಂದನಲ್ಲ, ಆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಪ್ರತಿ ಮನುಷ್ಯನ ಪಾಪ ನಿವಾರಣೆ ಆಗುವುದಕ್ಕೆ
ನಮಗೋಸ್ಕರಕ್ಕಾಗಿ ಕಲವರಿ ಶಿಲುವೆ ಏರಿದನಲ್ಲ, ಏರಿದನಂತ ಈಗ ನಮ್ಮ ಮುಂದೆನೇ ಪರಲೋಕಕ್ಕೆ ಹೋಗುತ್ತಿದ್ದಾನೆ ಅಂದ್ರೆ ನಾನು ನಿಜವಾಗಲು ಮಹಾಶಕ್ತಿ ನಮ್ಮ ಮನೆಯಲ್ಲಿದ್ದರೂ ಕೂಡ ನಾನು ಅರಿಯಲಿಲ್ಲ ಅಂತೇಳಿ ಪಶ್ಚಾತ್ತಾಪ ಪಡೆಯುವುದಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರೇರೆ. ಪ್ರಾರಂಭ ಮಾಡ್ತಾ ಮಾಡ್ತಾ ಒಂದು ಮಾತು ಹೇಳ್ತಾನೆ ಪ್ರೇರೆ. ಆ ಮಾತೇನು ಗೊತ್ತಾ? ಒಂದ್ಸರಿ ಯಾಕೋಬನ ಬರೆದ ಪತ್ರಿಕೆ ತೆಗೆದುಕೊಳ್ಳೋಣ ಪ್ರೇರೆ. ಯಾಕೋಬನ ಬರೆದ ಪತ್ರಿಕೆ ಎಲ್ಲರೂ ತೆಗಿರಿ ಪ್ರೇರೆ, 1ನೇ ಅಧ್ಯಾಯ. ಯಾಕೋಬರು ಹೇಳುವಂಥ ಮಾತು ಪ್ರೇರೆ. 19ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ನಮಗೆ ಹೇಳ್ತದನ, ನಿರ್ಲಕ್ಷ್ಯ ಮಾಡನಲ್ಲ, ಅಲಕ್ಷ್ಯ ಮಾಡಿದನಲ್ಲ ಕ್ರಿಸ್ತನ ವಿಷಯದಲ್ಲಿ. ನಿರ್ಲಕ್ಷ್ಯ ಮಾಡುವುದರಿಂದ ಯಾಕೋಬವರು ನಮಗೆ ಹೇಳುವಂಥ ಮಾತು ಏನಂತ ಹೇಳ್ತದ ನೋಡ್ರಿ ಪ್ರೇರೆ. ಇವತ್ತಿನ ದಿನದಲ್ಲಿ ಅಲಕ್ಷ್ಯ ನಿರ್ಲಕ್ಷ್ಯ ಒಂದು ವೇಳೆ ಮಾಡುವವರಾಗಿದ್ದರೆ ನಾವು ಕೂಡ ಭಾಳ ಜಾಗರೂಕತೆಯನ್ನು ತೆಗೆದುಕೊಳ್ಳಬೇಕಂತೇಳಿ ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ ಪ್ರೇರೆ. ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು. ಯಾರು ಬರ್ತಿದಾರೆ ಈ ಮಾತು? ಯಾಕೋಬನು ಏನ್ರಿ, ಯೇಸುವಿನ ತಮ್ಮನು. ಏನಂತ ಹೇಳ್ತದನ? ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು. ನೀವು ಬಲ್ಲವರು ಅಂದರೆ ನೀವು ತಿಳಿದವರು, ಅಂದರೆ ನಿಮಗೆ ಧರ್ಮಶಾಸ್ತ್ರ ಗೊತ್ತು, ನಿಮಗೆ ವಾಕ್ಯ ಗೊತ್ತು, ಯೇಸು ಕ್ರಿಸ್ತನ ಚರಿತ್ರೆ ಸಹ ನಿಮಗೆ ಗೊತ್ತಿದೆ ಏನು. ಇದೇ ಥರ ಅಂತಾನೆ ನೀವು ಬಲ್ಲವರು. ಆದರೆ ಪ್ರತಿಯೊಬ್ಬನು ಕಿವಿಗೊಡುವುದರಲ್ಲಿಯೂ ತೀವ್ರವಾಗಿ ಮಾತಾಡುವುದರಲ್ಲಿಯೂ ನಿಧಾನವಾಗಿ ಇರಲಿ. ಕಿವಿಗೊಡುವುದರಲ್ಲಿ ಏನಾಗಿರ್ಬೇಕಂತಮ್ಮ? ಚುರುಕಾಗಿರ್ಬೇಕಂತ, ಫಾಸ್ಟ್ ಆಗಿರ್ಬೇಕಂತ. ಮಾತಾಡುವುದರಲ್ಲಿಯೂ ನಿಧಾನವಾಗಿರ್ಬೇಕಂತ ಪ್ರೇರೆ. ನಿಧಾನವಾಗಿ ಯಾಕೆ ಮಾತಾಡಬೇಕು? ಕಿವಿಗೊಡುವುದರಲ್ಲಿ ಯಾಕೆ ಚುರುಕಾಗಿರಬೇಕು? ಏನ್ರಿ, ಯಾಕೋಬನ ಬರಿತದನ್ನು ಪ್ರೇರೆ. ಏನು ಹೇಳ್ರಿ, ನಿಮಗೆ ಪದೇ ಪದೇ ಹೇಳಿರ್ತೀನಿ ಯಾಕೋಬನ ಚರಿತ್ರೆನೂ ಸಹ. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯ. ಈ 5 ಅಧ್ಯಾಯಗಳು ಸೇರಿಸಿದರೆ 108 ವಚನಗಳು, ಅಂದರೆ 108 ಮಾತುಗಳು. 108 ಮಾತುಗಳಲ್ಲಿ ದೇವರ ಒಂದು ಪ್ರೀತಿ, ದೇವರ ಒಂದು ಜ್ಞಾನ, ದೇವರ ಒಂದು ಸ್ನೇಹ, ದೇವರ ಒಂದು ಕೊಡುವಂಥ ಪ್ರತಿಫಲವನ್ನು ಅವೆಲ್ಲವುಗಳನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕಂದ್ರೆ ಈ ಭೂಮಿ ಮೇಲೆ ನಾವು ನಮ್ಮ ಕ್ರಿಯೆಗಳ ಒಂದಿಗೂ ನಮ್ಮ ಪ್ರಾರ್ಥನಾ ಒಂದಿಗೂ ಯಾವ ರೀತಿಯಾಗಿ ಜೀವಿಸಿದರೆ ದೇವರು ಮೆಚ್ಚಿಕೊಳ್ಳುತ್ತಾನೆಂಬುದಾಗಿ ಸ್ಪಷ್ಟವಾಗಿ ನಮಗೆ ತಿಳಿಪಡಿಸಿದಾನೆ ಪ್ರೇರೆ. ಇವತ್ತು ನಾವು ಆಲೋಚನೆ ಮಾಡ್ತಾ ಇಲ್ಲ, ದೇವರ ವಾಕ್ಯನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ. ಕಿವಿಗೊಡುವುದರಲ್ಲಿ ತೀವ್ರವಾಗಿ, ಕಿವಿಗೊಡುವುದರಲ್ಲಿ ಚುರುಕಾಗಿ, ಮಾತಾಡುವುದರಲ್ಲಿ ನಿಧಾನವಾಗಿ. ಏನ್ರಿ, 3 ಸಬ್ಜೆಕ್ಟ್ಗಳು ಕೇಳಿದೆ ನಿನ್ನೆ ರಾತ್ರಿ, ಹೌದು ತಾನೆ? 3 ಸಬ್ಜೆಕ್ಟ್ಗಳಲ್ಲಿ ಏನೇನು ಹೇಳಿದ್ವಿ ಹೇಳ್ರಿ. 1 ವಾರ ಬಿಟ್ಟು, 1 ತಿಂಗಳ ಬಿಟ್ಟು ಬಂದು ನಾವು ನಿಮಗೆ ಕೇಳಿದರೆ ನೀವು ಉತ್ತರ ಕೊಡ್ತೀರಾ? ಮರ್ತೋಗಿರ್ತೀರ? ನಿಜ ಹೇಳ್ರಿ. ಮರ್ತೋಗ್ಬಿಟ್ಟಿರ್ತೀವಿ ಪ್ರೇರೆ, ನಾವು ಮರ್ತೋಗ್ಬಿಟ್ಟಿರ್ತೀವಿ. ನಿಜ ಪ್ರೇರೆ. ಎಷ್ಟು ಸಬ್ಜೆಕ್ಟ್ಗಳು ಹೇಳಿದ್ರು ಕೂಡ ನನ್ನ ಮಕ್ಕಳು ಮರ್ತೋಗ್ಬಿಡ್ತಾರ. ದೇವ್ರ ಉದ್ದೇಶ. ಎಷ್ಟು ವಾಕ್ಯಗಳು, ಬಲವಾದ ವಾಕ್ಯಗಳು ಹೇಳಿದ್ರು ಸಹ ಅವರೆಲ್ಲರೂ ಮರ್ತೋಗ್ಬಿಡ್ತಾರೆ ನನ್ನ ವಾಕ್ಯಗಳು. ಮತ್ತು ನನ್ನ ಮಕ್ಕಳು ಮರ್ತು ಹೋದರೆ ಮನವರಿಕೆ ಮಾಡಬೇಕು. ಮನವರಿಕೆ ಮಾಡಬೇಕಂದ್ರೆ ಪದ್ಯ ನಮ್ಮ ಸೇವಕರು, ನನ್ನ ಮಕ್ಕಳು ಸೇವಕರನ್ನಾಗಿ ಆ ಪ್ರಾಂತ್ಯಕ್ಕೆ ಕಳಿಸಬೇಕು, ಅವರು ತಿಳಿಪಡಿಸಬೇಕು. ಅವರು ಯಾಕೆ ಮರ್ತಾ ಇದ್ದಾರೆ ಅಂದರೆ ಕಿವಿ ಚುರುಕಿಲ್ಲ. ಕಿವಿಗಳು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡ್ತಾರೆ ಏನ್ರಿ. ಈಗ ನೋಡ್ರಿ, ಈಗ ಚೆನ್ನಾಗಿ ವಾಕ್ಯಗಳನ್ನು ಕಲಿತೀವಿ. ನಾಳೆ ಏನು ಮಾಡಬೇಕು ನಾವು? ವಾಕ್ಯನ ಬಿಟ್ಬಿಡ್ತೀವಿ. ನಾವೇನು ಮಾಡಬೇಕು? ನಾವೇನು ಅಂದ್ಕೊಂಡಿರ್ತೀವಿ ಆ ಭೌತಿಕವಾದಂಥ ವಿಷಯದಲ್ಲಿ ಸಾಗೋದಕ್ಕೆ ಪ್ರಾರಂಭ ಮಾಡ್ತೀವಿ ಪ್ರೇರೆ. ಹಾಗಿರಬಾರ್ದು ಪ್ರೇರೆ. ನಿಜ. ನಮ್ಮ ಆತ್ಮೀಯ ಜೀವಿತವನ್ನು ನಾವು ಬಲಪಡಿಸಿಕೊಳ್ಳಬೇಕಂದ್ರೆ, ನಮ್ಮ ಕುಟುಂಬಗಳನ್ನು ನಾವು ಕಾಪಾಡಿಕೊಳ್ಳಬೇಕಂದ್ರೆ, ನಮ್ಮ ಮಕ್ಕಳನ್ನು, ನಮ್ಮ ಹೆಂಡತಿಯರನ್ನು, ಅಕ್ಕ ತಂಗಿಯರನ್ನು ಎಲ್ಲರನ್ನು ಸೇರಿಸಿಕೊಂಡು ದೇವರ ಒಂದು ಸನ್ನಿಧಾನದಲ್ಲಿ ಕುಂತುಕೊಂಡು ದೇವರನ್ನ ಆರಾಧಿಸಬೇಕಂದ್ರೆ ಈ ಕಿವಿಯಿಂದ ಕೇಳಿದ ಮಾತುಗಳು ಈ ಕಿವಿಯಿಂದ ಬಿಡಬಾರ್ದು ಪ್ರೇರೆ. ಬಿಡಬಾರ್ದು. ಬಿಟ್ಟರೆ ನಾವು ಕ್ರಿಸ್ತನ ಪ್ರೀತಿಗೆ ಪಾತ್ರರಲ್ಲ. ದಿನಕ್ಕೊಂದು ಸರಿ ಆದರೂ ಬೈಬಲ್ನ ತೆಗೆದಾಕ್ಬೇಕು. ದಿನಕ್ಕೊಂದು ಸರಿ ಆದರೂ. ಯಾವಾಗ ಸಿಗ್ತದ ಸಮಯ ಏನ್ರಿ? ರಾತ್ರಿ ಅಂತರು ಎಲ್ರಿಗೂ 8 ಗಂಟೆ ಆದಮೇಲೆ ಫ್ರೀ ಇಲ್ಲ ಬೀಜ ಫ್ರೀ ತಾನೆ. ಫ್ರೀ ಇದ್ದಾಗ 8 ಗಂಟೆಯಿಂದ ಮೊಬೈಲ್ನ ಪಕ್ಕಕ್ಕೆ ಬಿಟ್ಟುಬಿಡ್ಬೇಕು. ಮೊಬೈಲ್ನ ಅಸ್ಸಲು ತೆಗೆದುಕೊಳ್ಳಬಾರದು. ಮೊಬೈಲ್ ನಿಮ್ಮನ್ನು ಮೋಸ ಮಾಡ್ತದ. ಈ ಮೊಬೈಲ್ ಚೆನ್ನಾಗಿಲ್ಲ.
ಬಳಸಿದರೆ ಓಕೆ, ಒಳ್ಳೆಯದೇ. ಈ ಮೊಬೈಲ್ ಹಿಡ್ಕೊಂಡು ಮೆಸೇಜ್ ಮಾಡುತ್ತಾ, ಊಟ ಆಯ್ತಾ? ನಂದು ಊಟ ಆಯ್ತು. ಎಲ್ಲಿಗೊಂಟ್ರಿ? ಇಲ್ಲಿಗೊಂಟ್ರಿ. ಕಾಫಿ ಕೊಡೋಣ ಬಾ, ಕಾಫಿ ಕೊಡೋಣ ಬಾ. ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ರೆ ಈ ಮೆಸೇಜ್ಗಳನ್ನು ಪಕ್ಕಕ್ಕೆ ಬಿಟ್ಬಿಡ್ರಿ. ಒಂದು ಸಾರಿ ನೀವು ಬೈಬಲ್ನ ತಿರುವಾಕುವಂಥ ಪ್ರಯತ್ನ ಮಾಡಿ ಪ್ರೇರಾರುವಂಥ ದೇವ್ರ ಮಕ್ಕಳಿರ. ಯಾಕೆ ಹೇಳ್ರಿ? ನಿಮ್ಮೆಲ್ರಿಗೂ ಕುಟುಂಬಗಳು ಇದ್ದಾವ ಇಲ್ಲ ಹೇಳ್ರಿ? ಹೌದು ತಾನೆ? ನನಗೊಂದು ಕುಟುಂಬ ಇದೆ. ನಾನು ಸಹ ಬೈಬಲ್ ಓದ್ಕೊಳ್ಬೇಕು ರಾತ್ರಿ ವೇಳೆ ಸಮಯದಲ್ಲಿ. ನನ್ನನ್ನು ನೋಡಿ ನನ್ನ ಮಕ್ಕಳು ಕೂಡ ಓದ್ಕೊಳ್ತಾರೆ. ನಮ್ಮಪ್ಪ ಓದ್ತಿದ್ನಲ್ಲ ಬೈಬಲ್, ನಾನು ಕೂಡ ಓದಬೇಕಂತೇಳಿ. ಒಂದು ವೇಳೆ ನಾನೇ ಓದೋದೆ ಬೈಬಲ್, ಮೊಬೈಲ್ ಹಿಡ್ಕೊಂಡು ಮೆಸೇಜು ಅವು ಚಾಟ್ ಮಾಡ್ತಾ ಅವು ಇವು ನೋಡ್ಕೊಳ್ತಾ ಕುಂತನಂತ ತಿಳ್ಕೊಳ್ರಿ. ನನ್ನ ಮಕ್ಕಳು ಏನು ಮಾಡ್ತಾರೆ? ಹೊರಗಡೆ ಕೊಡ್ತಾನೆ. ಅಪ್ಪ ನೋಡ್ತಾನಲ್ಲ ಮೊಬೈಲ್. ಏನ್ರಿ? ಬೇಡ ಪ್ರೇರಾರು ಅಂತ ದೇವ್ರ ಮಕ್ಕಳಿರ. ಅದಕ್ಕೆ ನಾನು ಯಾಕೋಬನು ಹೇಳ್ತದನ, ನಾನು ಎಷ್ಟು ನಿರ್ಲಕ್ಷ್ಯ ಮಾಡಿದ್ದೀನೋ ನನಗೆ ಗೊತ್ತು, ನಾನು ಎಷ್ಟು ಕೋಪ ಪಟ್ಟಿದ್ದೀನೋ ನನಗೆ ಗೊತ್ತು, ಆ ಕೋಪದಿಂದ ನಾನು ಎಷ್ಟು ನಾಶವಾಗಿದ್ದೀನಿ, ಎಷ್ಟು ಹಿಂದುಳಿದಿದ್ದೀನೋ ನನಗೆ ಗೊತ್ತು. ಅದಕ್ಕಾಗಿ ನೀವು ಏನು ಕೇಳ್ತಾ ಇದ್ದೀರೋ ಜಾಗರೂಕತೆಯಿಂದ ಕೇಳಿರಿ. ಕೇಳಬೇಕು. ನೀವು ಬಂದು ಸೇವಕರು ಹೇಳಿರುವಂಥ ಮಾತುಗಳನ್ನು ನೀವೇನು ಮಾಡಬೇಕು? ಶಾಸ್ತ್ರ ಗ್ರಂಥಗಳನ್ನು ಪರಿಶೋಧನೆ ಮಾಡಬೇಕು. ನೋಡ್ರಿ ಪ್ರೇರೆ, ಅಪೊಸ್ತಲ ಕಾರ್ಯಗಳು 17ನೇ ಅಧ್ಯಾಯ 11ನೇ ವಚನ ತೆಗಿರಿ ಪ್ರೇರೆ. ಅಪೊಸ್ತಲ ಕಾರ್ಯಗಳು ಏನ್ರಿ? ಅಪೊಸ್ತಲರ ಕೃತ್ಯಗಳನ್ನು ನಾವು ಒಂದು ಸರಿ ನೋಡೋಣ ಪ್ರೇರೆ. 17ನೇ ಅಧ್ಯಾಯ 11ನೇ ವಚನವನ್ನು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಮಾತೇ ಪ್ರೇರೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಪ್ರೇರೆ, ನಾವು ಭಾಳ ಜಾಗರೂಕತೆಯಿಂದ ನೋಡ್ಕೊಳ್ಬೇಕು ವಾಕ್ಯಗಳನ್ನು ಮಿಸ್ ಆದರೆ ನಮ್ಮ ಆತ್ಮೀಯ ಜೀವಿತ ಭಾಳ ಪ್ರಮಾದದಲ್ಲಿ ಹೋಗ್ಬಿಡ್ತದೆ ಪ್ರೇರೆ. ಪ್ರಮಾದದಲ್ಲಿರುವಂಥ ನಮ್ಮನ್ನು ಕಾಪಾಡುವುದಕ್ಕಾಗಿ ನಮ್ಮ ಪ್ರಭು, ನಮ್ಮ ರಕ್ಷಕನು ಆ ಮಹಾ ಪರಲೋಕವನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾನಂದರೆ ಯಾತಕ್ಕಾಗಿ ಗೊತ್ತಾ ಪ್ರೇರೆ? ನಮ್ಮನ್ನು ಕಾಪಾಡುವುದಕ್ಕಾಗಿ. ನಮ್ಮ ಮಕ್ಕಳನ್ನು, ನಮ್ಮ ಮುಂದಿರುವಂಥ ಪೀಳಿಗೆಗಳಿಗೆ ಒಳ್ಳೆಯ ಸಾಕ್ಷಿಗಳಾಗಿ ಇವರು ಜೀವಿಸ್ತಾರ. ಇವರು ಜೀವಿಸುವಂಥ ವಿಧ ಹೇಗಿರಬೇಕಂತೇಳಿ ತಮ್ಮ ಮಕ್ಕಳಿಗೆ ಕಲಿಸಿಕೊಡ್ಬೇಕಂದ್ರೆ ಅವರು ಏನು ಕೇಳ್ತಾರೋ ಭಾಳ ಜಾಗರೂಕತೆಯಿಂದ ಕೇಳಬೇಕು. ಕಿವಿಗೊಡುವುದರಲ್ಲಿ, ಮಾತಾಡುವುದು ನೆಕ್ಸ್ಟು, ಕಿವಿಗೊಡುವುದರಲ್ಲಿ ನೀನು ಏನು ಕೇಳಿರ್ತದೋ ಆ ಮಾತನ್ನ ನಿಜ ಏನು ಅಲ್ಲ, ಇದು ಸತ್ಯವಾದ ಮಾತಾ ಅಥವಾ ಅಸತ್ಯವಾದಂಥ ಮಾತಾ, ಇದು ಬೈಬಲ್ನಲ್ಲಿರುವಂಥ ಮಾತಾ ಅಥವಾ ಬೈಬಲ್ನಲ್ಲಿ ಇಲ್ಲದಿರುವಂಥ ಮಾತಾ, ಇದು ಬೈಬಲ್ನಲ್ಲಿರುವಂಥ ಸತ್ಯವಾಗಿರುವಂಥ ವಾಕ್ಯಗಳ ಅಥವಾ ಇಲ್ಲದಿರುವಂಥ ವಾಕ್ಯಗಳ, ಅಸಲು ಏನು ಹೇಳ್ತಾ ಇದ್ದಾರೆ ಇವರೆಂಬುದಾಗಿ ಗ್ರಂಥಗಳನ್ನು ತಿರುವಿ ಹಾಕುವಂಥ ಬಾಧ್ಯತೆ ಯಾರದಂದರೆ ಪ್ರೇರೆ, ಸತ್ಯನ ತಿಳಿದಿರುವಂಥ ನಿಮ್ಮಗಳದು. ಏನ್ರಿ? ನಾವಿವತ್ತು ಹೊರಟು ಹೋಗ್ಬಿಡ್ತೀವಿ, ಪ್ರಸಂಗಗಳು ಮಾಡಿದ್ವಿ. ನಿನ್ನೆ 3 ಪ್ರಸಂಗ ಕೇಳಿದ್ರೆ, ಇವತ್ತು 3 ಪ್ರಸಂಗ ಕೇಳ್ತೀರಿ, ನಾವು ಹೊರಡುತ್ತೀವಿ. ಮತ್ತೆ ಯಾವಾಗ ಬರ್ತೀವಿ ನಾವು? ನೆಕ್ಸ್ಟ್ ತಿಂಗಳ. ಏನ್ರಿ? ತಿಂಗಳದ ಒಳಗಡೆ ನೀವು ಶಾಸ್ತ್ರ ಗ್ರಂಥಗಳನ್ನು ಎಷ್ಟರವರೆಗೆ ಪರಿಶೋಧನೆ ಮಾಡಬೇಕು ಅಂದರೆ ನಿಮಗೆ ಕಿವಿಗಳು ಚುರುಕಾಗಬೇಕು, ನಿಮಗೆ ತಾಳ್ಮೆ ಬೇಕು, ನಿಮಗೆ ಸಮಾಧಾನ ಬೇಕು, ನಿಮ್ಮ ಮಕ್ಕಳಿಗೆ ಜ್ಞಾನ ಕಲಿಸಿಕೊಡ್ಬೇಕು, ನಿಮ್ಮ ಮಕ್ಕಳೆಲ್ಲರೂ ದೇವರ ಭಯ ಭಕ್ತಿಯಲ್ಲಿ ಬದುಕಬೇಕು. ಅಪ್ಪ, ನಿಮಗಾಗಿ ನನಗಾಗಿ ಈಗ ಪರಲೋಕದಿಂದ ಮಾನವ ಆಕಾರವನ್ನು ಧರಿಸಿಕೊಂಡು ಈ ಭೂಮಿಗೆ ಬಂದು ಯೇಸು ಕ್ರಿಸ್ತವರು 33 ವರ್ಷ 6 ತಿಂಗಳ ಒಂದು ದಿನ ಆದರೂ ಸುಖವಾಗಿ ನಿದ್ದೆ ಮಾಡಿಲ್ಲ ಮಗ, ಮಗಳೇ, ನಮಗೋಸ್ಕರ ಎಷ್ಟು ಕಷ್ಟಪಟ್ಟನು ಗೊತ್ತಾ? ಒಂದು ಸರಿ ಆ ಕಷ್ಟವನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಆತನ ತ್ಯಾಗವನ್ನು ಎಂಬುದಾಗಿ ಮಕ್ಕಳಿಗೆ ಕಲಿಸಿಕೊಡ್ಬೇಕು ನಾವು. ಆ ಥರ ಕಲಿಸಿಕೊಡುವವರು ಯಾರು ಇದ್ದಾರೆ ಅಂದರೆ ಪ್ರಪಂಚದಲ್ಲಿ ಇವತ್ತಿಗೂ ಯಾರಿಲ್ಲ ಪ್ರೇರೆ. ಈಗ ಈ ಒಂದು ಶಾಸ್ತ್ರ ಗ್ರಂಥಗಳನ್ನು ಹೇಗೆ ತಿರುವಾಗ್ತದಾರೆ ನೋಡ್ರಿ ಪ್ರೇರೆ. ಓದಿರಿ, ಆ ಮಾತನ್ನು ಓದಿಕೊಂಡು ಹೋಗೋಣ. ನೋಡ್ರಿ ಪ್ರೇರೆ, 17ನೇ ಅಧ್ಯಾಯ 11ನೇ ವಚನ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಪ್ರತಿದಿನ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು, ಪರಿಶೋಧನೆ ಮಾಡುತ್ತಿದ್ದರು, ಪರೀಕ್ಷಿಸುತ್ತಿದ್ದರು. ಬೈಬಲ್ ಸತ್ಯವೇದ ಗ್ರಂಥ ಏನ್ರಿ? 800 ಕೋಟಿ ಪ್ರಜೆಗಳಲ್ಲಿ 400 ಕೋಟಿ ಪ್ರಜೆಗಳು ಕ್ರೈಸ್ತವರಾದರೆ ಆ ಕ್ರೈಸ್ತವರೆಲ್ಲರಿಗೂ ಆರಾಧ ದೈವವನ್ನಾಗಿರುವಂಥ ಎಷ್ಟು ಜನರಿದ್ದಾರೆ ಹೇಳ್ರಿ ನೋಡೋಣ. ಎಷ್ಟು ಜನರಿದ್ದಾರಮ್ಮ? ಒಬ್ಬರೇ, ಅವರೇ ಯೇಸು ಕ್ರಿಸ್ತವರು. ಆ ಯೇಸು ಕ್ರಿಸ್ತನ ವಿಷಯವನ್ನು ಕುರಿತು ಪ್ರತಿದಿನ ಅಂತ ಪ್ರತಿದಿನ ಬೇರೆಯೊಕ್ಕ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು
ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು. ಹೀಗಿರಲಾಗಿ ಅವರಲ್ಲಿ ಬಹಳ ಮಂದಿ ನಂಬಿದರು. ಅದಲ್ಲದೆ ಕುಲೀನರಾದ ಗ್ರೀಕ್ ಹೆಂಗಸರಲ್ಲಿಯೂ ಗಂಡಸರಲ್ಲಿಯೂ ಅನೇಕರು ನಂಬಿದರು. ಆದರೆ ಪೌಲನು ಬೇರೆಯೋದಲ್ಲಿ ದೇವರ ವಾಕ್ಯವನ್ನು ಪ್ರಸಿದ್ಧಿಪಡಿಸುತ್ತಾನೆ ಎಂಬ ವರ್ತಮಾನವನ್ನು ಕೇಳುತ್ತಿದ್ದರಂತ ಪ್ರೇರೆ. ಶಾಸ್ತ್ರ ಗ್ರಂಥಗಳನ್ನು ಪರಿಶೋಧನೆ ಮಾಡುವುದರಿಂದ ಏನು ಲಾಭ ಹೇಳ್ರಿ? ನಾವು ಏನೋ ನಾನು ಹೇಳೋದು ಅರ್ಥ ಆಗ್ತದ? ಅರ್ಥ ಆಗ್ಲಿಕ್ಕೆ ಹಚ್ಚದಮ್ಮ. ಶಾಸ್ತ್ರ ಗ್ರಂಥಗಳನ್ನು ಪರಿಶೋಧನೆ ಮಾಡುವುದರಿಂದ ನಮಗೇನು ಬೆನಿಫಿಟ್ಟು ಹೇಳ್ರಿ? ದೇವ್ರ ಜ್ಞಾನ ಬರ್ತದ, ದೇವರ ಭಯ, ದೇವರ ಒಂದು ಒಳ್ಳೆಯ ಆಸಕ್ತಿ ಉಳ್ಳಂಥ ಜ್ಞಾನವುಳ್ಳ ಸಂಗತಿಗಳನ್ನು ನಾವು ಪರಿಶೋಧನೆ ಮಾಡಿ ಒಬ್ರಿಗೊಬ್ರು ಮಾತಾಡ್ತಿದ್ರೆ ಇನ್ನೊಬ್ಬನು ಕೂಡ ಆಶ್ಚರ್ಯ ಪಡುತ್ತಾನೆ. ಏನು ಇವರು ಹೇಳುವಂಥ ಮಾತು, ಏನು ಇವರು ಮಾತಾಡುವಂಥ ಮಾತುಗಳು, ಏನು ಇವರು ಪರಿಶೋಧನೆ ಮಾಡುವಂಥ ಮಾತುಗಳು. ಹಾಗಾದರೆ ನಾನು ಕೂಡ ಇವರಲ್ಲಿ ಹೋಗಬೇಕು. ಶಾಸ್ತ್ರ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆ ಹೇಳ್ರಿ ಪ್ರೇರೆ? ಶಾಸ್ತ್ರ ಗ್ರಂಥಗಳಲ್ಲಿ ಪ್ರತಿದಿನ ಶೋಧಿಸುತ್ತಿದ್ದರು, ಪರಿಶೋಧನೆ ಮಾಡುತ್ತಿದ್ದರಂತ. ಆ ಗ್ರಂಥಗಳಲ್ಲಿ ಏನು ಪರಿಶೋಧನೆ ಮಾಡುತ್ತಿದ್ದರು? ಯಾರ ವಿಷಯದಲ್ಲಿ ಈ ಗ್ರಂಥಗಳು ಸಾಕ್ಷಿ ಕೊಡ್ಲಿಕ್ಕೆ ಚವ? ಯಾರ ವಿಷಯದಲ್ಲಿ ನೇರ ದಿಟ್ಟವಾಗಿ ಸಾಕ್ಷಿ ಕೊಡ್ತಾ ಇದ್ದಾವಂದರೆ ಅದು ಪ್ರಭು ಯೇಸು ಕ್ರಿಸ್ತವರ ವಿಷಯದಲ್ಲಿ ಸಾಕ್ಷಿ ಕೊಡ್ತದ ಪ್ರೇರೆ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನದಲ್ಲಿ ಇರ್ತದೆ ನೋಡ್ರಿ ಪ್ರೇರೆ. ನಾನು ಹೇಳುವಂಥ ಅವಶ್ಯಕತೆ ಇಲ್ಲ, ಆಮೇಲೆ ಓದಿಕೊಳ್ಳ್ರಿ ನೀವು. ಸಮಯ ಇಲ್ಲಲ್ಲ ಪ್ರೇರೆ. ಸಾರ್ ಅವ್ರಿಗೆ 1 ಅವರ್ ಮೇಲೆ ಸಮಯ ಕೊಟ್ಟರೆ ಒಳ್ಳೆ ಜ್ಞಾನವನ್ನು ಸಹ ನಾವು ಕಲಿತುಕೊಳ್ಳುತ್ತೀವಿ ಪ್ರೇರೆ. ಶಾಸ್ತ್ರ ಗ್ರಂಥಗಳನ್ನು ಪರಿಶೋಧನೆ ಮಾಡುವುದರಿಂದ ನಮಗೇನು ಬೆನಿಫಿಟ್ ಅಂದರೆ ಪ್ರೇರೆ, ನಿಜ ರೀ, ನಮ್ಮ ಆತ್ಮೀಯ ಜೀವಿತದಲ್ಲಿ ನಮಗೆ ಆ ವಿಷಯದಲ್ಲಿ ಅನುಭವ ಇದೆ. ಅಂದರೆ ನಾವೊಂದು ಹೇಳ್ತಿದ್ವಿ, ಪ್ರತಿ ಗುರುವಾರ ನಾವು ಪ್ರಾರಂಭದಲ್ಲಿ 2004 ನಾವು ಯೇಸು ಕ್ರಿಸ್ತನನ್ನು ನೆನಪಿಕೊಂಡಿದ್ವಿ. ಆಗ ಕ್ಲಾಸ್ ಕೇಳ್ತಿದ್ದೀವಿ ನಾವು. ಇಮಾನುವೇಲ್ ಸಾರ್ ಅವರು ಮತ್ತು ಅಬ್ರಾಮ್ ಸಾರ್ ಅಂತ ಅಬ್ರಾಮ್ ಮುಂಬೈ ಪ್ರಿನ್ಸಿಪಾಲ್ ಅವರು ಇರ್ತಿದ್ರು. ಮತ್ತು ಸಾರ್ ರಾಮ್ ಸಾರ್ ಅವರು ಬೆಂಗಳೂರಲ್ಲಿ ಇರ್ತಿದ್ರು. ನಾಗೇಶ್ ಬ್ರದರ್ ಅವರು ಅಂತೇಳಿ ಇರ್ತಿದ್ರು. ವಿಜಯ್ ಕುಮಾರ್ ಸಾರ್ ಅವರು ಅಂತೇಳಿ ಇರ್ತಿದ್ರು. 4 ಜನ ಪಾಸ್ಟರ್ಗಳು ನಮಗೆ ಪ್ರತಿ ಗುರುವಾರ ಕ್ಲಾಸ್. ಪ್ರತಿದಿನ ಕ್ಲಾಸ್ಗಳೇ ನಮಗೆ ಇಮಾನುವೇಲ್ ಸಾರ್ ಅವರು. ಆದರೆ ಗುರುವಾರ ದಿನ ಪ್ರತ್ಯೇಕವಾದಂಥ ಕ್ಲಾಸುಗಳು ಏನ್ರಿ. ಆ ಕ್ಲಾಸಲ್ಲಿ ನಮಗೆ ಮಾತ್ರ, ಸ್ಟೂಡೆಂಟ್ಗಳಿಗೆ ಮಾತ್ರ ಸುಮಾರು ಅಂದ್ರೆ ಒಂದು 15 ಜನ ತನಕ ಇರ್ತಿದ್ವಿ ನಾವು. ಆದರೆ ಅವರು ಗುರುವಾರ ಹೇಳಿದ ಕ್ಲಾಸನ್ನ ನಾವು ಹೊರಗಡೆ ಟೀ ಕುಡಿಯೋದಕ್ಕೊಂದು ಬಂದು ಕೇಶಿ ಹೋಟೆಲ್ದಲ್ಲಿ ಕುಂತುಕೊಂಡು ಕೇಶಿ ಆ ಕ್ಲಾಸ್ ಕುರಿತು ನಾವು ಡಿಸ್ಕಷನ್ ಮಾಡ್ತಿದ್ದರೆ, ಆ ದೇವರ ವಿಷಯನ ಕುರಿತು ಪರಿಶೋಧನೆ ಮಾಡ್ತಿದ್ದರೆ, ಆ ದೇವರ ವಿಷಯನ ಕುರಿತು ಎಲ್ಲೆಲ್ಲ ಪೂರ್ವದಲ್ಲಿ ಹೀಗಿದ್ದ ಈ ಥರ ಇದ್ದ ಅಂತೇಳಿ ನಾವು ಡಿಸ್ಕಷನ್ ಮಾಡ್ತಿದ್ರೆ ಹೋಟೆಲ್ನಲ್ಲಿ ಇರುವಂಥ ಎಲ್ಲರೂ ನಮ್ಮನ್ನು ನೋಡಿ ಏನಂತಿದ್ರು ಒಂದು ಸಾರಿ ಇಮಾನುವೇಲ್ ಸಾರ್ ಅವ್ರನ್ನ ಕೇಳ್ಬಿಟ್ರು ಪ್ರೇರೆ ನಿಮಗೆ. ಆಮೇಲೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಆಶ್ಚರ್ಯ ಪಡುತ್ತಿದ್ರು ಪ್ರೇರೆ. ಏನಿವರು ಅಸಲು ಏನು ಪರಿಶೋಧನಾ? ಮಾನವ ಆಕಾರ ನಿರ್ಮಾಣ ಕುರಿತು ಪರಿಶೋಧನಾ, ಸೃಷ್ಟಿ ಕುರಿತು ಪರಿಶೋಧನಾ. ಅಸಲು ಸೃಷ್ಟಿಕರ್ತನಾದಂಥ ದೇವರು ಯಾವ ರೂಪದಲ್ಲಿದ್ದಾನ, ನಮಗೆ ಈ ಆಕಾರ ಕೊಟ್ಟನಂದರೆ ಆತನು ಯಾವ ಆಕಾರದಲ್ಲಿರಬಹುದು. ನಮಗೆ 2 ಕಣ್ಣು, 2 ಕೈ, 2 ಕಾಲು, ಮೂಗು, ಬಾಯಿ, ನಾಲಿಗೆ ಎಲ್ಲ ಕೊಟ್ಟಂಥ ದೇವರಿಗೆ ಏನು ಅವಯವಗಳು ಇರ್ಬೋದು. ಈ ವಿಷಯಗಳನ್ನು ಕುರಿತು ಶಾಸ್ತ್ರ ಗ್ರಂಥದಲ್ಲಿ ಪರಿಶೋಧನೆ ಮಾಡ್ತಿದ್ರೆ ಹಿಂದೆ ಇರುವಂಥ ಎಲ್ಲ ಜನರು ಕೆಲವರು ಚರ್ಚೆಗೆ ಬಂದುಬಿಡ್ತಿದ್ರು ಪ್ರೇರೆ. ನಿಜ, ಚರ್ಚಿಗೆ ಬಂದುಬಿಡ್ತಿದ್ರು. ಇಲ್ಲಿ ಏನಂತ ಬರೆಯಲ್ಪಟ್ಟದ ನೋಡ್ರಿ, ಅವ್ರು ಏನಂತ ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದು ಏನು ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳು ಶೋಧಿಸುತ್ತಿದ್ದರು. ಹೀಗಿರಲಾಗಿ ಅವರಲ್ಲಿ ಬಹಳ ಮಂದಿ ನಂಬಿದರು. ನೀವು ಪರಿಶೋಧನೆ ಮಾಡ್ರಿ, ಡಿಸ್ಕಷನ್ ಮಾಡ್ರಿ ವಾಕ್ಯಗಳ ವಿಷಯದಲ್ಲಿ. ಮೀಟಿಂಗ್ ಮಾಡ್ಕೊಳ್ತೀವಿ, ಕಾರ್ಯಕ್ರಮ ಮುಗಿತದ, ಇನ್ನು ನೆಕ್ಸ್ಟ್ ತಿಂಗಳಿಗೆ ನಾವು ಸೇರ್ತು ಅಂತಂದರೆ ನಾವು ಅಭಿವೃದ್ಧಿ ಹೊಂದುವುದು ಆಗಲಿಕ್ಕೆ ಕಷ್ಟ, ಕಮ್ಮಿ. ಯಾಕಂದರೆ ಕ್ರಿಸ್ತನ ಒಂದು ಪ್ರಾಣ ತ್ಯಾಗ ಯಾಕೆ ಗೊತ್ತಾ? ನೀವು ಅಭಿವೃದ್ಧಿ ಆಗಬೇಕು. ಈ ಶಾಸ್ತ್ರ ಗ್ರಂಥಗಳನ್ನು ಯಾವಾಗ ಪರಿಶೋಧನೆ ಮಾಡ್ತು ಅಂದ್ರೆ ಪ್ರೇರೆ ನೋಡ್ರಿ, ಯೇಸು ಕ್ರಿಸ್ತವರು ಹೇಳ್ತಾರೆ, ಪ್ರಕಟಣೆ ಬರೆದ ಗ್ರಂಥ ಒಂದು ಸಾರಿ ತೆಗಿರಿ ಪ್ರೇರೆ. ಪ್ರಕಟಣೆ ಬರೆದ ಗ್ರಂಥ ಹೇಳ್ರಿ 3ನೇ ಅಧ್ಯಾಯ, ಪ್ರಕಟಣೆ ಬರೆದ ಗ್ರಂಥ 3ನೇ ಅಧ್ಯಾಯವನ್ನು ನಾವು ಓದಿಕೊಂಡು ನೆಕ್ಸ್ಟ್ ವಚನವನ್ನು ಓದಿಕೊಂಡು ನಾನು ಮುಗಿಸಿಬಿಡ್ತೀನಿ ಪ್ರೇರ. ಇರುವಂಥ ದೇವ್ರ ಮಕ್ಕಳಿರೋ ಒಳ್ಳೆ ಅದ್ಭುತವಾದಂಥ ವಿಷಯನ ಹೇಳ್ತಾನೆ ಪ್ರೇರೆ. 3ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ಏನು ಹೇಳ್ತದೆ ನಮ್ಮ
ಬೇಸ್ ಚೆನ್ನಾಗಿ ಈ ವಚನಗಳು ಬರ್ಕೊಳ್ರಿ. ಪೆನ್ನು ಕಾಪಿ ಎಷ್ಟು ಜನ ತಂದುಕೊಂಡ್ರಿ ಪ್ರೇರೆ ಹೇಳ್ರಿ? ಸಾರು ಒಬ್ಬರು ತಂದುಕೊಂಡಾರಂತ, ರೈಟ್. ನಮ್ಮ ಯೋಹಾನ್ ಬ್ರದರ್ ತಂದುಕೊಂಡಾರಂತ. ಮತ್ತು ನಿಮಗೆ ಕಲಿಬೇಕೆಂಬುದಿಲ್ಲ ಕಂಠಪಟ್ಟ ಬೈಬಲ್ ಹೇಳಮ್ಮ. ಮತ್ತು ಹೇಗೆ ಶಾಸ್ತ್ರ ಗ್ರಂಥಗಳನ್ನು ಪರಿಶೋಧನೆ ಮಾಡ್ತೀವಿ ಪ್ರೇರೆ ಏನ್ರಿ? ಥೆಸಲೋನಿಕದವರ ಬೇರೆಯೋಕ ಸಭೆದವರಿಗಿಂತ ಥೆಸಲೋನಿಕದವರ ಸಭೆ ಉಳ್ಳವರು ಎಷ್ಟು ಜಾಣರಾಗಿದ್ದರಂತ ಪ್ರೇರೆ. ಪ್ರತಿದಿನ ಅವರು ಯಾರು ಹೇಳುವ ಮಾತು ಹೇಳ್ರಿ? ಪೌಲನು ಸೀಲನು ಅವರು ಹೇಳುವ ಮಾತು ಪರಿಶೋಧನೆ ಮಾಡ್ತಾ ಇದಾರೆ. ಅಂದರೆ ಅವರಿಬ್ಬರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾ ಇಲ್ಲ ಆ ಸಭೆಯವರು. ಯಾರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಾ ಇದಾರ? ದೇವರನ್ನ, ಯೇಸು ಕ್ರಿಸ್ತನನ್ನು ಕುರಿತು ಏನ್ರಿ. ಇಲ್ಲಿ ಸಹ ಏನು ಹೇಳ್ತಾ ಇದ್ದಾನೆ ಪ್ರೇರೆ? ನಾವು ಸಹ ನಮ್ಮನ್ನು ಲೆಕ್ಕಿಸದೆ ಯೇಸು ಕ್ರಿಸ್ತನ ವಾಕ್ಯಗಳನ್ನು ಏನು ಹೇಳ್ತಾ ಇದ್ದಾನೆ ಪ್ರೇರೆ? ಆದದರಿಂದ ನೀವು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ನಾನು ಹೇಳಿದ ರೀತಿಯನ್ನು ಕುರಿತು ನೀವು ನೆನಪಿಗೆ ತಂದುಕೊಳ್ಳಬೇಕು. ಯಾವಾಗ ತಂದುಕೊಳ್ಬೇಕು ಹೇಳ್ರಿ ನೋಡೋಣ? ಯಾವಾಗ ತಂದುಕೊಳ್ಳಬೇಕು? ಹೇಗೆ ತಂದುಕೊಳ್ಳಬೇಕು? ಪ್ರೀತಿಯುಳ್ಳ ದೇವರ ಮಕ್ಕಳಿರ, ವಾಕ್ಯ ಪ್ರೇರಿದು, ದೇವರ ಮಾತು ಪ್ರೇರಿದು. ಪರಿಶೋಧನೆ ಇಲ್ಲದೆ ಹೋದರೆ ನಾವು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಜ್ಞಾನ ಗೊತ್ತಿರಿ, ಅನೇಕರು ಗೊತ್ತು ಜ್ಞಾನ. ನಿನ್ನೆ ಹೇಳಿದ್ರು ಜ್ಞಾನದಲ್ಲಿ ಆಸಕ್ತಿ ಉಳ್ಳವರಾಗ್ಯಾರಂತ, ಭಕ್ತಿಯಲ್ಲಿ ಏನಾಗ್ಯಾರ ಅವರು? ಭಕ್ತಿಹೀನರಾಗಿ ಹೋಗ್ಬಿಟ್ಟಾರ ಪ್ರೇರೆ. ನಿನ್ನ ಇಮಾನುವೇಲ್ ಸರ್ ಅವ್ರು ಹೇಳಿದ್ರಲ್ಲ ಮೆಸೇಜ್ ರಾತ್ರಿ ವೇಳೆ ಸಮಯದಲ್ಲಿ, ಜ್ಞಾನದಲ್ಲಿ ಏನು ಫುಲ್ಲು ಆಸಕ್ತಿ, ಭಕ್ತಿಯಲ್ಲಿ ನೋಡಿದ್ರೆ ಭಕ್ತಿಹೀನರಾಗಿ ಹೋಗ್ಬಿಟ್ಟಾರ. ಮತ್ತೆ ಭಕ್ತಿಹೀನರ ಆಗೋದಕ್ಕೆ ಕಾರಣ ಏನಂದ್ರೆ ನಮಗೆ ಜ್ಞಾನ ಗೊತ್ತು ಬ್ರದರ್, ಇನ್ನು ಶಾಸ್ತ್ರ ಗ್ರಂಥಗಳನ್ನು ಹೇಗೆ ಪರಿಶೋಧನೆ ಮಾಡಬೇಕೆಂಬ ಒಂದು ನಿರ್ಲಕ್ಷ್ಯ, ಅಲಕ್ಷ್ಯ. ನೋಡಿದ್ರೆ ಪ್ರೇರೆ, ನಿಮಗೊಂದು ವಿಷಯ ಗೊತ್ತಾ? ನೀವು ಬೈಬಲ್ನ ಯಾವಾಗ ತಿರುವಿ ಹಾಕುತ್ತಿರು, ಬೈಬಲ್ನ ನೀವು ಯಾವಾಗ ಓದ್ತಿರು, ಬೈಬಲ್ನ ಯಾವಾಗ ನೀವು ಪರಿಶೋಧನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಿರೋ, ನಿಮ್ಮ ತಂದೆ ನಿಮ್ಮ ಪಕ್ಕದಲ್ಲಿ ಕೂಡ್ತಾನೆ, ಪರಲೋಕದಲ್ಲಿರುವಂಥ ದೇವರು. ಗೊತ್ತಾ ನಿಮಗೆ? ಪರಲೋಕದಲ್ಲಿರುವಂಥ ದೇವರು, ಈ ನೀಲಿ ಆಕಾಶದ ಮೇಲೆ, ಸಾಗರ ಅಂಚಿನ ಮೇಲೆ ಇರುವಂಥ ಪರಲೋಕ, ಆ ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕುಂತಿರುವಂಥ ದೇವರು. ನಾವು ಯಾವಾಗ ಶಾಸ್ತ್ರ ಗ್ರಂಥಗಳನ್ನು ಹಿಡಿದುಕೊಳ್ಳುತ್ತೋ, ಪ್ರಾರ್ಥನೆ ಮಾಡಿಕೊಂಡು, ಈಗ ಇಮ್ಮಿಡಿಯೇಟ್ಲಾಗಿ ಪಕ್ಕದಲ್ಲಿ ಬಂದುಬಿಡ್ತಾನೆ ಪ್ರೇರೆ. ನನ್ನ ಮಕ್ಕಳು ನನ್ನನ್ನು ಕುರಿತು ಪರಿಶೋಧನೆ ಮಾಡ್ತಾರೆ. ಮತ್ತು ನಾನು ಏನು ಮಾಡಬೇಕು? ಏನೋ ತಿಳಿಯದೇ ಇರುವಂಥ ರಹಸ್ಯವಾದಂಥ ವಿಷಯಗಳನ್ನು ಹೊರಪಡಿಸ್ಬೇಕು ನನ್ನ ಮಕ್ಕಳಿಗೆ. ನೋಡಿದ್ರೆ ರುಚಿಕಾರವಾದಂಥ ಆಹಾರ, ಆತ್ಮೀಯ ಆಹಾರವನ್ನು ತಿಳಿಪಡಿಸ್ತಾನೆ ಪ್ರೇರೆ. ಅದಕ್ಕೆ ಹೇಳ್ತದ ನೋಡ್ರಿ ಪ್ರೇರೆ, ಎಷ್ಟು ಚೆನ್ನಾಗಿ ಹೇಳ್ತದನ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಅಪ್ಪ, ಕಾಪಾಡಿಕೋ. ಏನಮ್ಮ ಹಾಗೆ ಐತಲ್ಲ, ಅದೇ ಥರ ಐತಲ್ಲ ಆ ವಚನ. ಕೇಳ್ರಿ, ಓದ್ರಿ ಇನ್ನೊಂದ್ಸತಿ ಎಲ್ಲರೂ ಕೇಳಿದಂಗ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ. ಯಾವುದನ್ನು ಕಾಪಾಡಿಕೊಳ್ಬೇಕು ಪ್ರೇರೆ? ಕೇಳಿದ ರೀತಿ, ವಾಕ್ಯವನ್ನು ಕಾಪಾಡಿಕೋ. ತೆಳಗಡೆ ಹೇಳ್ತದೆ ನಮ್ಮ, ಮತ್ತು ದೇವರ ಕಡೆಗೆ ತಿರುಗುಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವನು. ಯಾರು ಬರ್ತಾರ? ನೀನು ಯಾರು ಕುರಿತು ಪರಿಶೋಧನೆ ಮಾಡೋದಲ್ಲೋ ಆತನೇ ಬಂದು ಬಿಡ್ತಾನ ಟಕ್ಕನಂಗ. ಆತನು ಬಂದ್ರೆ ಪರಿಸ್ಥಿತಿ ಏನಾಗೋಗ್ಬಿಡ್ತದ? ಭಾಳ ಗಂಭೀರ. ಹೋಗ್ಲು ಆತನ ಯಾವಾಗ ಬರ್ತಾನೋ, ಆ ಕ್ಷಣ ಗಳಿಗೆ ಸಮಯ ನಮಗೆ ಗೊತ್ತಿಲ್ಲ. ನಮಗೆ ಮರಣ ಬರ್ತದ ಇಲ್ಲ ಹೇಳ್ರಿ? ಬರ್ತದಿಲ್ಲ ರೀ? ಬರ್ತದೆ. ಅದು ಯಾವಾಗ ಬರ್ತದೆ ಹೇಳ್ರಿ? ಯಾವಾಗ ಬರ್ತದಮ್ಮ? ಗೊತ್ತಿಲ್ಲ. ಆ ಮರಣ ಬರುವುದರ ಒಳಗಡೆ ಆಗಿ ನಾವು ಕೇಳಿದ ರೀತಿಯನ್ನು, ವಾಕ್ಯವನ್ನು ಕುರಿತು ಕಾಪಾಡಿಕೊಳ್ಳಬೇಕು. ವಾಕ್ಯನ ಕಾಪಾಡಿಕೊಂಡ್ರೆ ನಮ್ಮ ಆತ್ಮಗಳನ್ನ ಕಾಪಾಡಿಕೊಳ್ತೀವಿ. ನಮ್ಮ ಆತ್ಮಗಳನ್ನು ಕಾಪಾಡಿಕೊಂಡ್ರೆ ಇನ್ನೂ ಇತರ ಇರುವಂಥ ಆತ್ಮಗಳನ್ನು ನಾವು ಕಾಪಾಡುವವರಾಗುತ್ತೀವಿ ಪ್ರೇರೆ. ನಿಜ ಪ್ರೇರೆ, ದೇವರ ವಾಕ್ಯ ನಾವು ಕೇಳಿದ ರೀತಿಯನ್ನು ನೆನೆಸಿಕೊಂಡು ಬದುಕಿದರೆ ನಿಜವಾಗಲೂ ಪರಲೋಕಕ್ಕೆ ಹೋಗುತ್ತೀವಿ ಪ್ರೇರೆ. ಶಾಸ್ತ್ರ ಗ್ರಂಥಗಳನ್ನು ಯಾಕೆ ಪರಿಶೋಧನೆ ಮಾಡುತ್ತಿದ್ದಾರೆ? ಈ ವಾಕ್ಯ
ವಾಕ್ಯಗಳನ್ನು ಯಾಕೆ ಕಾಪಾಡಿಕೊಳ್ಳಂತ ದೇವರು ಪರಿಶುದ್ಧ ಗ್ರಂಥದಲ್ಲಿ ಬರೆಸಲ್ಪಟ್ಟಿದ್ದಾನಂದ್ರೆ ಪ್ರೇರೆ, ಕೊನೆ ವಚನ ಪ್ರೇರೆ, ಯೋಹಾನನ ಬರೆದ ಪತ್ರಿಕೆ ಅದೇ ಪಕ್ಕದಲ್ಲಿರ್ತದೆ ನೋಡ್ರಿ ಪ್ರೇರೆ, 2ನೇ ಪತ್ರಿಕೆ ನೋಡ್ರಿ ಪ್ರೇರೆ, 2ನೇ ಪತ್ರಿಕೆ ಒಂದೇ ಅಧ್ಯಾಯ ಇದೆ. ಆ ಅಧ್ಯಾಯದಲ್ಲಿ ಎಷ್ಟು ಮಾತುಗಳಿದಾವೆ ಅಂದ್ರೆ ಪ್ರೇರೆ, 13 ಮಾತುಗಳು, 13 ವಚನಗಳು ಏನ್ರಿ. ನೀವು ಬೇಕಾದ್ರೆ ಲೆಕ್ಕ ಕಟ್ಟಿಕೊಂಡು ಓದಿಕೊಳ್ಳ್ರಿ ಏನ್ರಿ. ಯಾಕೋಬನ ಬರೆದ ಪತ್ರಿಕೆ 5 ಅಧ್ಯಾಯಗಳು, 108ನೇ ವಚನಗಳು ಇರ್ತಾವೆ ಪ್ರೇರೆ. ಈ 2ನೇ ಅಧ್ಯಾಯ ಯೋಹಾನನ ಬರೆದ ಪತ್ರಿಕೆ ಒಂದೇ ಅಧ್ಯಾಯ ಇದೆ ಪ್ರೇರೆ. ಈ ಅಧ್ಯಾಯದಲ್ಲಿ 13 ವಚನಗಳಿದ್ದಾವೆ. ಈ 13 ವಚನಗಳಲ್ಲಿರುವಂಥ ಮಹಾಜ್ಞಾನ ಅಡಕವಾಗಿದೆ ಪ್ರೇರೆ, ಅಡಕವಾಗಿದೆ. ನಮ್ಮೆಲ್ಲರೂ ಎಚ್ಚುತ್ತಾ ಉಳ್ಳುವಂಥ ಮಾತುಗಳು ಹೇಳ್ತಾ ಇದ್ದಾರೆ. ಯಾಕೆ ಪರಿಶೋಧನೆ ಮಾಡಬೇಕು, ಯಾಕೆ ಕಾಪಾಡಿಕೊಳ್ಬೇಕಂತಂದರೆ 7ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. 7ನೇ ವಚನ, ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೇ ಇರುವ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದ ಒಳಗೆ ಹೋಗಿದ್ದಾರೆ. ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತು ವಿರೋಧಿಯಾಗಿದ್ದಾನೆ ಏನ್ರಿ. ಹಾಗೆ ಹೇಳ್ತಾ ಕೆಳಗಡೆ 8ನೇ ವಚನದಲ್ಲಿ, ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳ್ಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರ್ರಿ, ಜಾಗರೂಕತೆಯಿಂದ ಇರ್ರಿ. ಯಾವುದ್ರ ವಿಷಯದಲ್ಲಿರಬೇಕು? ಶಾಸ್ತ್ರಗ್ರಂಥಗಳನ್ನು ಪರಿಶೋಧನೆ ಮಾಡುತ್ತಿರಬೇಕು. ಬೋಧನೆ ವಿಷಯದಲ್ಲಿ ಜಾಗರೂಕತೆ ಆಗಿರ್ರಿ. ಏನು ಹೇಳ್ತದನ್ನ ಪ್ರೇರೆ, ಈ ಮಾತುಗಳು ಓದಿದರೆ ತುಂಬ ಅದ್ಭುತ. ಯೇಸುವಿನ ಬೋಧನೆಯಲ್ಲಿ ಕಲ್ತಿ ಬೋಧ ಬಂದದ, ಯೇಸುವಿನ ಬೋಧನೆಯಲ್ಲಿ ಮೋಸಕಾರವಾದಂಥ ಬೋಧನೆ ಬಂದದ. ಯೇಸುವಿನ ಬೋಧದಲ್ಲಿ ಸತ್ಯವನ್ನು ಪಕ್ಕಕ್ಕಿಟ್ಟು ಅಸತ್ಯವನ್ನು ಬೋಧಿಸುವವರೇಗಿದ್ದಾರೆ. ನಿಮ್ಮ ಆತ್ಮಗಳನ್ನು ಕಾಪಾಡಿಕೊಳ್ಬೇಕಂದ್ರೆ ನೀವು ಕೇಳಿದ ರೀತಿ ವಾಕ್ಯವನ್ನು ಕುರಿತು ನೀವು ಜ್ಞಾಪಕ ಮಾಡಿಕೊಂಡು ವಾಕ್ಯದ ಪ್ರಕಾರವಾಗಿ ಬದುಕಿರಂತ ಹೇಳ್ತದ ಪ್ರೇರೆ. ಕೆಳಗಡೆ ಹೇಳ್ತದನ ಪ್ರೇರೆ, ಏನು ಹೇಳ್ತದ ನೋಡ್ರಿ ಪ್ರೇರೆ, ನೀವು ಕಳ್ಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸುವ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆ ಮತ್ತು ಮಗನ ಅನ್ಯೋನ್ಯತೆ ಉಂಟು. ಈ ಉಪದೇಶಕ್ಕೆ ಒಪ್ಪದಿರುವ ಯವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ. ಉಪದೇಶ ಡಿಫರೆಂಟ್, ಚೇಂಜ್ ಆಗೋಗ್ಬಿಟ್ಟದ. ಬೈಬಲ್ನಲ್ಲಿರುವಂಥ ಸತ್ಯನ ಸರಿಯಾದ ರೀತಿಯಲ್ಲಿ ವಿಭಜಿಸ್ತಾ ಇಲ್ಲ. ಹಾಗಾದ್ರೆ ಈಗ ನಾವೇನು ಮಾಡಬೇಕು? ಪರಿಶೋಧನೆ ಮಾಡಬೇಕು, ಪರೀಕ್ಷಿಸಬೇಕು. ಒಂದು ವೇಳೆ ನಾವು ಪರಿಶೋಧನೆ ಮಾಡಿ ಪರೀಕ್ಷಿಸದೆ ಹೋದರೆ ನಮ್ಮ ಆತ್ಮ ಜೀವಿತಕ್ಕೆ ಪ್ರಮಾದದಲ್ಲಿ ಹೋಗಬಾರದಂದ್ರೆ ಆ ಯೇಸು ಕ್ರಿಸ್ತವರ ಮರಣ ತ್ಯಾಗವನ್ನು ಕುರಿತು ಲೇಖನಗಳು ಏನು ಸಾಕ್ಷಿ ಕೊಡ್ತಾವೋ ಆ ಸಾಕ್ಷಿ ವಿಷಯದಲ್ಲಿ ನಾವು ಪರಿಶೋಧನೆ ಮಾಡುವವರಾಗಿರಬೇಕು ಪ್ರೇರೆ. ಪ್ರತಿದಿನ ಶಾಸ್ತ್ರ ಗ್ರಂಥಗಳನ್ನು ಪರಿಶೋಧನೆ ಮಾಡುತ್ತಿದ್ದರಂತ ಪ್ರೇರೆ. ನಾವೆಲ್ಲರೂ ಏನು ಪರಿಶೋಧನೆ ಮಾಡ್ತಾ ಇದ್ದೀವಿ? ಕೇಳಿದ ವಾಕ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ತಾ ಇದ್ದೀವಿ? ನಾವು ಪರಿಶೋಧನೆ ಮಾಡುವುದರಿಂದ ನಮಗೆ ಬೆನಿಫಿಟ್ ಏನಂದ್ರೆ ಪ್ರೇರೆ, ಇನ್ನೊಬ್ಬರು ವಾಕ್ಯ ಕೇಳ್ತಾರ, ಅವರು ಸಹ ಸಭೆಯಲ್ಲಿ ಬರುವಂಥ ಪ್ರಯತ್ನ ಮಾಡ್ತಾರೆ ಪ್ರೇರೆ. ಆಲೋಚನೆ ಮಾಡಿರಿ, ಒಳ್ಳೆ ನಿರ್ಧಾರ ತೆಗೆದುಕೊಳ್ಳಿರಿ ಪ್ರೇರೆ. ಲೇಖನಗಳ ಪರಿಶೋಧನದಲ್ಲಿ, ಬೈಬಲಲ್ಲಿ ಪರಿಶೋಧನದಲ್ಲಿ ನಾವು ಎಷ್ಟು ವಾಕ್ಯಗಳು ಹೇಳಿದ್ವಿ ಬರ್ಕೊಂಡು ಹೋಗಿ ಪಿನ್ ಟು ಪಿನ್ ರಾತ್ರಿ ವೇಳೆ ಸಮಯದಲ್ಲಿ ಬೈಬಲ್ ಮುಂದೆ ಕುಂತು 1 ಅವರ್, ಜಾಸ್ತಿ ಬೇಡ, 1 ಅವರ್ ಕುಂತು ಈ ಮಾತುಗಳು ರೈಟ್ ಆರ್ ರಾಂಗ, ಇದು ಒಳ್ಳೆದ್ದ ಅಸತ್ಯ ಎಂಬುದಾಗಿ ನೀವು ಪರಿಶೋಧನೆ ಮಾಡಿದ್ರೆ ಅಂತ ತಿಳ್ಕೊಳ್ರಿ ಪ್ರೇರೆ. ನಿಮ್ಮ ಆತ್ಮೀಯ ಜೀವಿತ ನೀವೇ ಬಲಪಡಿಸಿಕೊಳ್ಳುತ್ತೀರಿ ಪ್ರೇರೆ. ಆಲೋಚನೆ ಮಾಡಿರಿ. ಶಾಸ್ತ್ರ ಗ್ರಂಥಗಳನ್ನು ನಾವು ಪರಿಶೋಧನೆ ಮಾಡಿಕೊಂಡು ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಭಜಿಸುವವರಾಗಿರಬೇಕಂತ ಹೇಳ್ತಾ ದೇವರ ಮಾತುಗಳನ್ನು ಆಶೀರ್ವಾದಿಸಲು ಪ್ರೇರೆ. ಕಣ್ಣು ಮುಚ್ಚಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವೋನ್ನತನೇ, ಮಹೋನ್ನತನೇ, ಪರಿಶುದ್ಧನೇ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮೊಂದು ಪರಿಶುದ್ಧವಾದ ಪವಿತ್ರವಾದ ನಾಮಕ್ಕೆ ವಂದನೆಗಳು. ಸ್ವಾಮಿ ದೇವ, ನಿಮ್ಮ ಮಕ್ಕಳು ತಂದೆ, ಎಷ್ಟೋ ಜನರು ಸತ್ಯವಾಕ್ಯವನ್ನು ತಿಳಿದಂಥವರು ದೇವ, ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಡದಂತೆ ಮೆತ್ತನೆಂಬ ಅಲಿಗೆ ಎಂಬ ಹೃದಯದಲ್ಲಿ ಮಾತುಗಳು ಲಿಖಿತವಾಗಿದ್ದು ತಂದೆ, ಈ ಮಾತುಗಳ ಪ್ರಕಾರವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಿರಿ ತಂದೆ. ಹೌದು ದೇವ, ಪ್ರತಿದಿನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನಂತೇಳಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ತಂದೆ. ಹೌದು ತಂದೆ, ನಿಮ್ಮ ಮಕ್ಕಳು ಈ ಒಂದು ಧರ್ಮಶಾಸ್ತ್ರದಲ್ಲಿ ನಿಮ್ಮ ಮಗನ ವಿಷಯದಲ್ಲಿ, ಯೇಸು ಸ್ವಾಮಿಯವರ ವಿಷಯದಲ್ಲಿ ಲೇಖನಗಳು ಸಾಕ್ಷಿ ಕೊಡುವುದರಿಂದ ಆ ಸಾಕ್ಷಿಯಲ್ಲಿ ತಂದೆ ಯೇಸು ಕ್ರಿಸ್ತನ ಜೀವಿಸುವಂಥ ಆತನ ಜೀವಿತವನ್ನು ತಂದೆ ನೆನಪು ಮಾಡಿಕೊಂಡು ಆತನು ಬೋಧಿಸಿದಂಥ ಬೋಧನೆಯನ್ನು ತಂದೆ ನಿಮ್ಮ ಮಕ್ಕಳು ಮರೆಯಲಾರದಂತೆ ಆತನು ಹೇಳಿರುವ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡಿರಿ ತಂದೆ. ಹೌದು ದೇವ, ಪರಲೋಕದಲ್ಲಿರುವ ನಮ್ಮ ತಂದೆ,
ಇಷ್ಟರವರೆಗೂ ನಡೆಸ್ತಾ ಬಂದದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿರುವಂಥ ಸಮಯದಲ್ಲಿ ಸಹ ದೈವ ಸೇವಕರಿದ್ದಾರೆ. ಅವರ ಮುಖಾಂತರವಾಗಿ ಒಳ್ಳೆ ಅದ್ಭುತವಾದಂಥ ಸಂಗತಿಗಳನ್ನು ನೀವು ತಿಳಿಪಡಿಸಿ ನಡೆಸ್ತಾರಂತೇಳಿ ನಂಬುತ್ತಾ ಇದ್ದೀನಪ್ಪ ತಂದೆ. ಹೌದು ದೇವ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ನಿಮ್ಮ ಮಕ್ಕಳನ್ನ ಪ್ರತಿಯೊಬ್ಬರನ್ನ ಹೆಸರಿಸಿ ಆಶೀರ್ವಾದಿಸಿರಿ, ಬಲಪಡಿಸಿರಿ ತಂದೆ. ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿರಿ, ನೆಮ್ಮದಾದಂಥ ಜೀವಿತವನ್ನು ದಯಪಾಲಿಸಿರಿ ತಂದೆ. ಎಷ್ಟು ಕೋಟಿ ಕೊಟ್ಟು ಸಹ ಸಿಗಲಾರದಂಥ ಮಾತುಗಳನ್ನು ನಿಮ್ಮ ಮಕ್ಕಳು ತಮ್ಮ ಒಂದು ಕಷ್ಟಾರ ಜೀವಿತದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿ ಆತ್ಮೀಯ ಸೋದರರಿಗೆ ಸ್ವಲ್ಪ ಜನರಿಗಾದರೂ ನಾವು ತಿಳಿಸ್ಬೇಕಂತ ಹೇಳಿಕೆ ತಂದೆ. ನಿಮ್ಮ ಮಕ್ಕಳು ಮಾಡುವಂಥ ಆಲೋಚನೆಗಳಲ್ಲಿ ನೀವು ಸಹಾಯಕರಾಗಿರ್ರಿ. ಹೌದು ದೇವ, ನಿನ್ನೆಲಿಂದ ಕಷ್ಟಪಡುವಂಥ ಪ್ರತಿಯೊಬ್ಬರನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಬ್ಬರನ್ನ ಹೆಸರಿಸಿರಾಗ ಆಶೀರ್ವಾದಿಸಿರಿ ತಂದೆ. ಹೌದು ದೇವ, ಮುಂದಿರುವಂಥ ಸಮಯದಲ್ಲೂ ಕೂಡ ನೀವು ನಮಗೆ ಜೊತೆಗಾರನಾಗಿದ್ದು ನಡೆಸ್ತೀರಿ ಅಂತೇಳಿ ಎಂಬುತ್ತಾ ಈ ಒಂದು ಪ್ರಾರ್ಥನೆ ತಂದೆ. ಈ ಒಂದು ಪ್ರಾರ್ಥನೆ ನನ್ನ ಮುದ್ದು ಮಗನಾದ ನಮ್ಮ ಲೋಕರಕ್ಷಕನಾದ ಯೇಸು ಕ್ರಿಸ್ತವರ ಪವಿತ್ರವಾದ ನಾಮದಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ಕೇಳಿ ಬೇಡಿಕೊಳ್ಳುವುದನ್ನಪ್ಪ ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೇನ್. ಸರಿ ಪ್ರಿಯರೇ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅಂಜಿ ಬ್ರದರ್ ಅವ್ರಿಗೆ ತಿಳಿಸ್ತೇನೆ. ಒಳ್ಳೆಯ ಅತ್ಯುತ್ತಮವಾದ ಸಂದೇಶವನ್ನು ತಿಳಿಸಿದ್ದಾರೆ ಪ್ರಿಯರೇ. ಯೇಸು ಕ್ರಿಸ್ತರು ತನ್ನ ಮನೆಯಲ್ಲಿದ್ದಂಥ ಯಾಕೋಬನನ್ನು ಮನೆಯಲ್ಲಿದ್ದರೂ ಕೂಡ ಅಣ್ಣನನ್ನು ಆತನನ್ನು ಅರಿತಿಲ್ಲ ಪ್ರಿಯರೇ. ಅದೇ ರೀತಿ ಈಗ ನಮ್ಮ ಮಧ್ಯದಲ್ಲಿ ಏನಾಗ್ತಾಯಿದೆ ಅಂತಂದರೆ ಸೇಮ್ ಟು ಸೇಮ್ ಯೇಸು ಕ್ರಿಸ್ತನು ಮತ್ತು ಯಾಕೋಬನ ರೀತಿಯಲ್ಲಿ ಯಾವ ರೀತಿಯಾಗಿದೆ. ಯಾವಾಗ ಯೇಸು ಕ್ರಿಸ್ತನು ಆರೋಹಣವಾಗಿ ಪರಲೋಕಕ್ಕೆ ಹೋಗ್ತಾ ಇದ್ದೀನೋ ಆವಾಗ ಯಾಕೋಬನಿಗೆ ಮನವರಿಕೆ ಆಗಿದೆ ಪ್ರಿಯರೇ. ಹೌದು ಪ್ರಿಯರೇ, ನಮ್ಮ ಮಧ್ಯದಲ್ಲಿ ಪ್ರತಿ ತಿಂಗಳು ಸೇವಕರು ಬಂದು ಒಳಗಡೆ ವಾಕ್ಯವನ್ನು ತಿಳಿಸ್ತಾ ಇದ್ದಾರೆ. ಆದರೆ ನಾವು ಈ ಕಿವಿಯಿಂದ ಕೇಳಿ ಈ ಕಿವಿಯಲ್ಲದೆ ಬಿಡದ ಹಾಗೆ ಆ ದೇವ ಸೇವಕರು ತಿಳಿಸ್ಕೊಡ್ತಾ ಇರುವಂಥ ಆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ದೇವರ ಚಿತ್ತದಂತೆ ನಡೆಯೋಕ್ಕೆ ನಾವು ಪ್ರಯತ್ನ ಪಡೋರಾಗಿರಬೇಕು ಪ್ರಿಯರೇ. ಅದೇ ರೀತಿ ಒಂದೇ